ಎಲ್ರಿಗೂ ಶುಭ ಮಧ್ಯಾಹ್ನ. ನಾನು ಲಕ್ಷ್ಮೀ ಝಾನ್ಸಿ ಭಟ್. ನಮ್ಮೂರು ಹೊನ್ನಾವರದ ಕರ್ಕಿ. ನಾನಿರೋದು ಬೆಂಗಳೂರಿನಲ್ಲಿ. ನಾನಿವತ್ತು ಅಮೂಲ್ ಕನ್ನಡ ಪೇಜ್ನಗಾಗಿ ಆಟಿ ಗಂಜಿ ಅಂದರೆ ಈಗ ಆಷಾಢ ಮಾಸದಲ್ಲಿ ಮಾಡುವಂತಹ ಗಂಜಿ, ಆರೋಗ್ಯಕರವಾದ ಗಂಜಿಯನ್ನು, ಅದಕ್ಕೆ ಹೆಸರೆಜ್ಜೆ ಅಂತಲೂ ಕರೀತಾರೆ. ಅದು ತುಳುನಾಡಿನ ವಿಶೇಷವಾದಂತಹ ಗಂಜಿ. ಈ ಆಷಾಢ ಮಾಸದಲ್ಲಿ ಅಮಾವಾಸ್ಯೆಯಂದು ಕಹಿಯನ್ನು ಕುಡಿತಾರೆ. ಅದನ್ನು ಸರಿ ತೂಸೋಕೆ ಆಟಿ ಗಂಜಿಯನ್ನು ಮಾಡ್ತಾರೆ. ನಮ್ಮಲ್ಲೂ ಮಾಡ್ತೀವಿ. ಅದು ನಾವು ಹೆಸರು ಕಾಳನ್ನು ಹಾಕೋದು ಕಡಿಮೆ, ಆದರೆ ತುಳುನಾಡಿನಲ್ಲಿ ಹೆಸರು ಕಾಳನ್ನು ಹಾಕಿ ಮಾಡ್ತಾರೆ. ಹಾಗಾಗಿ ಆ ಹೆಸರು ಕಾಳು ಗಂಜಿಗೆ ತೆಂಗಿನಕಾಯಿಯನ್ನು ರುಬ್ಬಿ ಹಾಕ್ತಾರೆ ಅಥವಾ ತೆಂಗಿನಕಾಯಿ ಹಾಲನ್ನು ಹಾಕ್ತಾರೆ. ನಾನು ಇದೊಂದು ಲೈವ್ ಪ್ರೋಗ್ರಾಮ್ ಆಗಿರೋದ್ರಿಂದ ನಾನು ತೆಂಗಿನಕಾಯಿಯನ್ನು ಯಾವ ರೀತಿಯಾಗಿ ತುರಿತೀನಿ ಅನ್ನೋದನ್ನು ತೋರಿಸ್ತೀನಿ. ಎಲ್ರಿಗೂ ಗೊತ್ತಿದೆ, ಆದರೆ ಈ ರೀತಿ ತುರಿಯೋದ್ರಿಂದ ನಮಗೆ ವ್ಯಾಯಾಮನೂ ಆಗುತ್ತೆ ಮತ್ತೆ ರುಚಿಕರವಾದ ತೆಂಗಿನ ತುರಿಯನ್ನ ನಾವು ತೆಗೆಯೋಕೆ ಆಗತ್ತೆ. ಹಾಗೆ ರುಬ್ಬೋ ಬದಲಿಗೆ ಕೆಲವರು ಇದನ್ನ ಬೋಳನ್ನ ತೆಗೆದು ರುಬ್ತಾರೆ. ಆದ್ರೆ ನಾವು ಈ ರೀತಿಯಾಗಿ ತುರಿಯೋದ್ರಿಂದ ನಮ್ಗೆ ಎಕ್ಸರ್ಸೈಸು ಆಗಿರುತ್ತೆ. ನಮ್ಮ ಸಾಂಪ್ರದಾಯಿಕವಾದಂತಹ ನಮ್ಮ ತೆಂಗಿನಕಾಯಿ ತುರಿಯುವಂತಹ ಕಲೆ ಆಗಿರುತ್ತೆ, ಕ್ರಮವಾಗಿರುತ್ತೆ. ನಾನು ಮೊದಲಿಂದನೂ ಇದರಲ್ಲೇ ತುರಿಯೋದು. ಹೀಗೆ ನಾನು ವಿಭಿನ್ನವಾಗಿರ್ಲಿ ಅಂತ ಹಿಂದಿನ ವಿಡಿಯೋದಲ್ಲಿ ಒಮ್ಮೆ ತೋರಿಸಿದ್ದೆ. ಈ ತೆಂಗಿನಕಾಯಿಯ ತುರಿಯುವ ಶಬ್ದನೇ ಒಂಥರ ನಮ್ಗೆ ಅಡುಗೆ ಮಾಡುವಂತಹ ಕ್ರಮ ಅಂತ ಗೊತ್ತಾಗೋದಿತ್ತು. ಈಗೆಲ್ಲ ಯಾಂತ್ರಿಕವಾಗಿ ಇವೆಲ್ಲ ಕ್ರಮ ಈಗ ಬದಲಾಗ್ತಾ ಇದೆ. ಕಾಲು ನೋವು ಅಂತ ಮೇಲೆ ಇಟ್ಕೊಂಡು ತುರಿಯೋದು ಇದೆಲ್ಲ ಇದೆ. ಅದೊಂದು ಆರೋಗ್ಯ ಸಮಸ್ಯೆಯಿಂದ ಹಾಗಾಗಿರುತ್ತೆ, ಅಲ್ಲ ಅಂತಲ್ಲ. ಆದ್ರೆ ನಮ್ಗೆ ಈ ರೀತಿ ಮಾಡಿದಾಗ್ಲೇ ತುಂಬಾ ಖುಷಿ ಇರುತ್ತೆ. ಹಾಗಾಗಿ ಸ್ವಲ್ಪ ನಾನು ಮಾಡುವ ಕ್ರಮವನ್ನ ತೋರಿಸೋಣ ಅಂತೆ ಈ ತೆಂಗಿನಕಾಯಿ ತುರಿಯೋದನ್ನು ತೋರಿಸ್ತಾ ಇದ್ದೀನಿ. ಮತ್ತೆ ತೆಂಗಿನಕಾಯಿ ತುರಿಯುವಾಗ ಈ ಗಂಜಿಗೆ ಅಥವಾ ನಾವು ಮೊಸರು ಬಜ್ಜಿ ಹಸಿ ಅಂತ ಮಾಡ್ತೀವಲ್ಲ, ಅದಕ್ಕೆಲ್ಲ ಈ ಬಿಳೆ ತುರಿ ಆದ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ಭಾಗದಲ್ಲಿ ಬರುವಂತಹ ಈ ಕೆಂಪು ತುರಿ ಸಾಂಬಾರ್ ಮಾಡೋಕೆ, ಪಲ್ಯ ಮಾಡೋಕೆ, ಗೊಜ್ಜಿಗೆ ಅಂತದಕ್ಕೆ ರುಚಿಯಾಗಿರುತ್ತೆ. ಆದಷ್ಟು ಬೆಳ್ಳಗಿನ ತುರಿಯನ್ನ ಗಂಜಿಗೆ ಹಾಕಿದ್ರೆ ಅಥವಾ ಪಾಯಸ ಮಾಡುವಾಗ್ಲೂ ಕೆಲವರು ತೆಂಗಿನಕಾಯಿ ಹಾಲನ್ನ ತೆಗಿತಾರೆ. ಆಗ ಈ ಬಿಳೆ ತುರಿಯ ಚೆನ್ನಾಗಿರುತ್ತೆ. ಆದಷ್ಟು ಅಡಿ ಭಾಗದ ತುರಿ ಬೇಡ. ನೋಡಿ, ಈ ರೀತಿ ನಾವು ತೆಂಗಿನಕಾಯಿ ತುರಿಯೋದ್ರಿಂದ ನಮ್ಗೆ ಕೈಗೆ, ಶರೀರಕ್ಕೆ ಎಲ್ಲ ವ್ಯಾಯಾಮ ಆಗಿರುತ್ತೆ. ಆರೋಗ್ಯ ಸಮಸ್ಯೆ ಇದ್ರೆ ಈ ರೀತಿ ಕೂತ್ಕೊಳ್ಳೋಕೆ ಆಗೋಲ್ಲ. ನೋಡಿ, ಈ ರೀತಿ ನಾನು ನನಗೆ ಬೇಕಾಗಿರುವಷ್ಟು ತೆಂಗಿನ ತುರಿಯನ್ನ ಈ ರೀತಿಯಾಗಿ ಕೆರೆಯೋದು ಅಂತ ಹೇಳ್ತೀವಿ ನಾವು. ಇದಕ್ಕೆ ಮೆಟಗತ್ತಿ ಅಂತ ಹೇಳೋದು, ಕೆರ್ಮಣೆ ಅಂತಾರೆ. ಅಂದ್ರೆ ಕೊರಿಯೋದು ಕೆರೆಯೋದು ಎರಡು ಇರೋದ್ರಿಂದ ಮೆಟಗತ್ತಿ, ಕೆರ್ಮಣೆ. ಇದಕ್ಕೆ ಕೆರೆಯೋದು ಅಂತ ಕೆರ್ಮಣೆ ಅಂತ ಹೇಳೋದು. ಈ ತೆಂಗಿನ ನಾರುಗಳೇನಾದ್ರು ಇದ್ರೆ ಅದನ್ನ ತೆಕ್ಕೊಂಡು ನಾವು ಹಸಿ ತುರಿಯನ್ನ ತೆಕ್ಕೋಬೇಕು. ನಾನೀಗ ಮಾಡೋ ವಿಧಾನವನ್ನ ತೋರಿಸ್ತೀನಿ. ಇದಕ್ಕಾಗಿ ನಾನು ಅಮೂಲ್ ಪ್ರಾಡಕ್ಟ್ ಅಲ್ಲಿ ಅಮೂಲ್ ಆರ್ಗ್ಯಾನಿಕ್ ಸೋನಾ ಮಸೂರಿ, ಅಮೂಲ್ ಹೆಸರು ಕಾಳು, ಹಾಗೆ ಅಮೂಲ್ ಹಾಲು, ಅಮೂಲ್ ತುಪ್ಪ ಇವನ್ನ ಬಳಸಿದ್ದೀನಿ. ಅಮೂಲ್ ಹಾಲನ್ನ ತೆಂಗಿನಕಾಯಿ ಹಾಲು ಬೇಡದ ಇದ್ದವರು ಅಮೂಲ್ ಹಾಲನ್ನು ಹಾಕಿ ಗಂಜಿಯನ್ನು ಮಾಡ್ಬೋದು. ನಾನು ತೆಂಗಿನ ತುರಿಯನ್ನು ಉಪಯೋಗಿಸಿದ್ದೀನಿ. ಹಾಲನ್ನು ಬೇಕಿದ್ರೂ ಹಾಕ್ಕೋಬಹುದು. ಇದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ, ನೋಡಿ, ಮೊದಲೇ ಇದು ಲೈವ್ ಪ್ರೋಗ್ರಾಮ್ ಇರೋದ್ರಿಂದ ಎಲ್ಲದನ್ನು ಮಾಡಿ ತೋರಿಸೋದ್ರಿಂದ ಟೈಮ್ ವೇಸ್ಟ್ ಆಗುತ್ತೆ ಅಂತ ಮೊದಲಿಗೆ ನಾನು ಈ ಅಕ್ಕಿ ಮತ್ತು ಹೆಸರು ಕಾಳನ್ನು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಅಮೂಲ್ ಹೆಸರು ಕಾಳನ್ನು ಒಂದು 5-6 ಗಂಟೆಗಳ ಮೊದಲೇ ನೆನೆಸಿಟ್ಕೊಂಡ್ರೆ ಈ ರೀತಿಯಾಗಿ ನೆನೆದು ಚೆನ್ನಾಗಿ ಬೇಯೋಕೆ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಸುಮಾರು 1 ಕಪ್ ಆಗುವಷ್ಟು ಈ ಸೋನಾ ಮಸೂರಿ ಅಕ್ಕಿ ತಗೊಂಡ್ರೆ ಒಂದು ಅರ್ಧ ಕಪ್ ಆಗುವಷ್ಟು ಇದು ಕೆಂಪಕ್ಕಿ ಇರುತ್ತೆ. ಇದು ರುಚಿಯನ್ನು ಜಾಸ್ತಿ ಮಾಡುತ್ತೆ. ಇದು ಸಿಗಲಿಲ್ಲ ಅಂದರೆ ಬರೀ ಬಿಳೆ ಅಕ್ಕಿಯಿಂದನೂ ಮಾಡ್ಬೋದು. ಕೆಂಪಕ್ಕಿ ಸೇರಿಸಿದ್ರೆ ರುಚಿ ಚೆನ್ನಾಗಿರುತ್ತೆ. ಹಾಗೆ ನಾನು ಇದಕ್ಕಾಗಿ ಗಸಗಸೆ ಮತ್ತು ಕೊತ್ತಂಬರಿ ಬೀಜವನ್ನು ನೆನೆಸಿಟ್ಕೊಂಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ರುಚಿ ಜಾಸ್ತಿ ಆಗುತ್ತೆ ಅಂತ ಗೆಳತಿ ಅನುಪಮ ಅವರು ಒಂದು ರೆಸಿಪಿಯಲ್ಲಿ ಹೇಳಿದರು. ಹಾಗಾಗಿ ಅದನ್ನು ಉಪಯೋಗಿಸ್ತಾ ಇದ್ದೀನಿ. ಇವ ಮೂರನ್ನು ಸೇರಿಸಿ ನಾನು ಮೊದಲೇ 1 ಕಪ್ಪಿಗೆ ಸುಮಾರು 3 ಕಪ್ ಆಗುವಷ್ಟು ನೀರನ್ನು ಹಾಕಿ ಈ ರೀತಿ ಮೆತ್ತಗಾಗುವಂತೆ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಅನ್ನ ಮತ್ತು ಹೆಸರು ಕಾಳು, ಅಕ್ಕಿ ಮತ್ತು ಹೆಸರು ಕಾಳು ಚೆನ್ನಾಗಿ ಬೇಯಬೇಕು. ಇದು ಅಗಳಿ ಇರಬೇಕು ಅಂತಿಲ್ಲ, ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ರೀತಿ ಬೇಯಿಸಿಟ್ಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ.
ಇದಕ್ಕೆ ಈಗ ತೆಂಗಿನ ತುರಿ ಇದೆಯಲ್ಲ, ತೆಂಗಿನ ತುರಿಯನ್ನು ರುಬ್ತೀನಿ. ಈ ಬಿಳೆ ತೆಂಗಿನ ತುರಿ ಆದರೆ ಕೆಲವರು ಇದರ ಹಾಲನ್ನು ತೆಗೆದು ಹಾಕ್ತಾರೆ. ನಾನು ಇದನ್ನು ನುಣ್ಣಗೆ ರುಬ್ಬಿ ಈ ಗಂಜಿಗೆ ಹಾಕ್ತೀನಿ. ಇದಕ್ಕೆ ಖಾರ ಏನೂ ಬೇಡ, ಬೇಕಿದ್ರೆ ಆಮೇಲೆ ಉಪ್ಪಿನಕಾಯಿ ಗೊಜ್ಜು ಅಂಥದ್ದನ್ನು ಖಾರದ್ದು ಹಾಕ್ಕೊಂಡು ತಿನ್ನೋದು. ಇದರ ಜೊತೆಗೆ ನೆನೆಸಿಟ್ಕೊಂಡ ಗಸಗಸೆ ಮತ್ತು ಕೊತ್ತಂಬರಿ ಬೀಜವನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕ್ಬೋದು. ಯಾಕೆಂದರೆ ಈ ಗಂಜಿ ಅಂದರೆ ಸ್ವಲ್ಪ ತೆಳುವಾಗಿರುತ್ತೆ, ಹಾಗಾಗಿ ಕಾಯಿ ಹಾಲು ಅಥವಾ ಕಾಯಿ ನೀರು ರುಬ್ಬಿದ್ದು ತೆಳುವಾದರೂ ಪರವಾಗಿಲ್ಲ. ಇದು ಬೇಗನೆ ಆಗೋರೋ ಗಂಜಿ ಅಂತ ಹೇಳ್ಬೋದು. ನಾವು ಅಕ್ಕಿಯನ್ನು ಹೆಸರು ಕಾಳು ಜೊತೆಗೆ ಬೇಯಿಸಿಟ್ಕೊಂಡ್ಬಿಟ್ರೆ ಈ ಕಾಯಿ ಹಾಲನ್ನು ಹಾಕಿ ಕುದಿಸೋದಿರುತ್ತೆ. ಇದನ್ನು ನುಣ್ಣಗೆ ರುಬ್ಕೊ ಬರ್ತೀನಿ. ಆದಷ್ಟು ನುಣ್ಣಗೆ ರುಬ್ಕೋಬೇಕು ನೀರನ್ನು ಹಾಕಿ. ಮಿಕ್ಸಿಯಲ್ಲಿ ರುಬ್ಬೋದು. ನಿಮಗೆ ಶಬ್ದ ತುಂಬ ಹತ್ತಿರದಿಂದ ಕೇಳೋದ್ರಿಂದ ಕರ್ಕಶವಾಗಿರುತ್ತೆ. ಆದರೆ ಇದು ಮೊದಲೇ ರುಬ್ಬಿಟ್ಕೊಂಡ್ಬಿಟ್ರೆ ನಾವು ಲೈವಲ್ಲಿ ಏನು ತೋರಿಸೋದಿರೋದಿಲ್ಲ. ಆದಷ್ಟು ನುಣ್ಣಗೆ ರುಬ್ಕೋಬೇಕು. ನಮಗೆ ಕರಾವಳಿಯವರಿಗೆ ತೆಂಗಿನಕಾಯಿ ಅಂದ್ರೆ ತುಂಬಾ ಇಷ್ಟ ಆಗಿರುತ್ತೆ. ಮತ್ತೆ ಈ ಗಂಜಿಗೆ ತೆಂಗಿನ ಹಾಲು ರುಚಿಯಾಗಿರುತ್ತೆ. ಮೊದಲೇ ಹೇಳಿದಾಗೆ ತೆಂಗಿನ ಹಾಲು ಬೇಡ ಅಂದ್ರೆ ನೀವು ಅಮೂಲ್ ಹಾಲನ್ನ ಉಪಯೋಗಿಸ್ಕೋಬಹುದು. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ನುಣ್ಣಗೆ ರುಬ್ಬಿ ಆಗಿದೆ. ನಮ್ಮ ಅಡುಗೆ ಮನೆ ಕಟ್ಟೆ ತುಂಬ ಚಿಕ್ಕದಾಗಿರೋದ್ರಿಂದ ನಿಮಗೆ ಇಲ್ಲೆಲ್ಲ ಹರಡ್ಕೊಂಡಿದ್ದಂಗೆ ಅನಿಸುತ್ತೆ. ನಾನು ಮೊದಲೇ ಹೇಳಿದಾಗೆ ವಿಡಿಯೋಕ್ಕಾಗಿ ಅಡುಗೆ ಮಾಡೋದಲ್ಲ, ಅಡುಗೆ ಮಾಡಿದ್ದನ್ನು ವಿಡಿಯೋ ಮಾಡೋದು. ಈ ಬೇಯಿಸ್ಕೊಂಡಿರುವಂತಹ ಈ ಸಾಮಗ್ರಿಯನ್ನು ಇನ್ನೊಂದು ಬಾಣಲೆಗೆ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಳೋಣ, ಯಾಕೆಂದರೆ ತಳ ಹಿಡ್ಕೊಂಡು ಬರೋದಿಲ್ಲ. ನಾನು ಅಮೂಲ್ ಇಟ್ಕೊಂಡಿದ್ದೀನಿ, ಪ್ಯಾಕೆಟ್ ಚೆನ್ನಾಗಿರುತ್ತೆ. ತುಪ್ಪದ ಘಮ ಇದ್ದರೆ ರುಚಿಯಾಗಿರುತ್ತೆ. ಇದರ ಜೊತೆಗೆ ನಾವು ಬೇಯಿಸಿಟ್ಕೊಂಡ ಈ ಹೆಸರು ಕಾಳು ಮತ್ತು ಅಕ್ಕಿಯ ಮಿಶ್ರಣವನ್ನು ಹಾಕೊಳ್ಳೋಣ. ಹೆಸರು ಕಾಳು ಆರೋಗ್ಯಕ್ಕೆ ತಂಪನ್ನು ಕೊಡುತ್ತೆ. ಈ ಆಷಾಢ ಮಾಸದಲ್ಲಿ ಮೊದಲೇ ಹೇಳಿದಾಗೆ ಕಹಿಯನ್ನು ಕುಡಿಯುವ ಸಂಪ್ರದಾಯವಿದೆ ತುಳುನಾಡಿನಲ್ಲಿ. ಆಗ ಇದು ದೇಹವನ್ನು ಸಮತೋಲನಕ್ಕೆ ತರುತ್ತಿ ಗಂಜಿಯನ್ನು ಮಾಡೋದು. ಆಟಿ ಮಾಸ ಅಂತ ಹೇಳೋದು. ಲೈವಲ್ಲಿ ಯಾರು ಬಂದಿಲ್ಲ ಅನ್ಸುತ್ತೆ, ನನಗೆ ಹೇಳೋಕೆ ಆಗಿಲ್ಲ. ಲೈವಲ್ಲಿ ನೋಡಲಿಲ್ಲ ಅಂದರೆ ಆಮೇಲೂ ನೋಡ್ಬೋದು. ಈ ರೀತಿ ಇದನ್ನ ಹಸಿ ಮೆಣಸು ಹಾಕಿ ಖಾರನೂ ಮಾಡ್ಕೋಬಹುದು. ಕಾಳು ಮೆಣಸನ್ನೆಲ್ಲ ಹಾಕಿ ನಾನು ತಂಪಾಗಿರಲಿ ಅಂತ ಇವಿಷ್ಟನ್ನೇ ಹಾಕಿದ್ದೀನಿ. ಕಾಳು ಮೆಣಸನ್ನು ಕುಟ್ಟು ಹಾಕೋಬಹುದು. ಸ್ವಲ್ಪ ತೆಳುವಾಗಿದ್ದರೆ ಆಮೇಲೆ ದಪ್ಪನಾಗಿ ಬರುತ್ತೆ. ಹಾಗಾಗಿ ಆದಷ್ಟು ತೆಳು ಮಾಡ್ಕೊಂಡಾಗೆ ಒಳ್ಳೆಯದು. ಆಮೇಲೆ ಕಾಯಿ ಹಾಲಿನ ಜೊತೆಗೆ ಮಿಶ್ರಣ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ನಾನು ಒಂದು ಸ್ವಲ್ಪ ತೆಗೆದಿಟ್ಟಿದ್ದೀನಿ, ಮೊಮ್ಮಗಳ ಸಲುವಾಗಿ ಸ್ವಲ್ಪ ತೆಗೆದಿಟ್ಟಿದ್ದೀನಿ. ಆದಷ್ಟು ಸಣ್ಣ ಉರಿಯಲ್ಲಿ ಮಾಡ್ಕೊಳ್ಳಿ, ಯಾಕೆಂದರೆ ನಾವು ಹೆಸರು ಕಾಳು ಇದೆಲ್ಲ ಹಾಕಿರೋದ್ರಿಂದ ತಳ ಹಿಡಿಯೋ ಸಂಭವ ಇರುತ್ತೆ. ಸಣ್ಣ ಉರಿಯಲ್ಲಿ ಇದನ್ನು ಕುದಿಸ್ಕೊಳ್ಳಿ. ಹಾಗೆ ನಾನಿಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ.
ಈ ಗಂಜಿ ತುಂಬ ಖಾರ ಏನು ಮಾಡುವಂಥದ್ದಲ್ಲ. ಬೇಕಿದ್ರೆ ಮೊದಲೇ ಹೇಳಿದಾಗೆ ಕಾಳು ಮೆಣಸನ್ನೆಲ್ಲ ಹಾಕ್ಕೋಬೋದು. ನಾನಿಲ್ಲಿ ಅದು ಯಾವುದನ್ನು ಹಾಕ್ದೇನೆ ಹಾಗೆ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ತುಪ್ಪ ಹಾಕ್ಕೊಂಡು ಸವಿದ್ರಂತೂ ತುಂಬ ರುಚಿಯಾಗಿರುತ್ತೆ. ಇದು ಕುದೀತಾ ಇರುವಾಗಲೇ ನಾವು ಇದಕ್ಕೆ ಒಂದು ಜೀರಿಗೆ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ಈ ಗಂಜಿಗೆ ಸ್ವಲ್ಪ ಜೀರಿಗೆಯನ್ನು ಹಾಕಿ ತುಪ್ಪವನ್ನು ಹಾಕಿದ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ಇದಕ್ಕೆ ಜಾಸ್ತಿ ನೀರೇಂಥದ್ದು ಸೇರಿಸದೇ ಇರೋದ್ರಿಂದ ಬೇಗನೆ ಕುದಿ ಬರುತ್ತೆ. ಕಾಯಿ ಹಾಲು ಇದರೊಡನೆ ಮಿಶ್ರಣ ಆಗಿ ಒಂದು ಕುದಿ ಬಂದರೆ ಸಾಕು. ಬೇಗನೆ ಮಾಡುವಂತಹ ಆಟಿ ಗಂಜಿ ಆಗಿರುತ್ತೆ. ನೋಡಿ, ಜೀರಿಗೆ ಒಗ್ಗರಣೆ ಸಿದ್ಧ ಆಗ್ತಾ ಇದೆ ಚಿಟಿ ಚಿಟಿ ಅಂತ. ಇದನ್ನು ಇದಕ್ಕೆ ಹಾಕೊಳ್ಳೋಣ. ಬೇಕಿದ್ರೆ ಗೋಡಂಬಿ ಎಲ್ಲ ಹಾಕೋಬಹುದು, ಆದರೆ ನಾನು ಸಾದಾ ಗಂಜಿಯನ್ನು ಮಾಡ್ತಾ ಇರೋದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಜೀರಿಗೆ ಘಮ ಮತ್ತು ನಾವು ಗಸಗಸೆ ಮತ್ತು ಕೊತ್ತಂಬರಿ ಬೀಜವನ್ನು ರುಬ್ಬಿ ಹಾಕಿದ್ದೀವಲ್ಲ, ತುಂಬ ರುಚಿಯಾಗಿ ಬರುತ್ತೆ. ಮೊದಲೇ ಹೇಳಿದಾಗ ಇವನ್ನ ಬೇಯಿಸಿಟ್ಕೊಂಡ್ಬಿಟ್ರೆ ಒಂದು 5 ನಿಮಿಷದಲ್ಲಿ ಮಾಡ್ಬೋದು. ದಿನಾಲು ಅನ್ನ ಊಟ ಮಾಡೋ ಬದಲಿಗೆ ಈ ರೀತಿ ಗಂಜಿ ಇದ್ರೂ ಬಾಯಿಗೆ ರುಚಿಯನ್ನು ಕೊಡುತ್ತೆ, ದೇಹಕ್ಕೆ ತಂಪಾಗಿರುತ್ತೆ. ನಮಗೆ ಆರ್ಗ್ಯಾನಿಕ್ ಹೆಸರು ಕಾಳು ಆನ್ಲೈನಲ್ಲಿ ಅಮೂಲ್ದವ್ರದ್ದು 5 ನಿಮಿಷದಲ್ಲಿ ಮನೆ ಬಾಗಿಲಿಗೆ ಬರುತ್ತೆ. ಫೋನ್ ಬರ್ತಾ ಇದೆ. ಒಗ್ಗರಣೆ ಸ್ವಲ್ಪ ಇದರಲ್ಲೇ ಉಳಿದ್ಬಿಟ್ಟಿತ್ತು. ಇದನ್ನು ಈ ತುಪ್ಪದ ಘಮನೂ ಸೇರಿದಂತಹ ಈ ಗಂಜಿ ತುಂಬ ರುಚಿಯಾಗಿರುತ್ತೆ. ಇದರ ಜೊತೆಗೆ ಅಪ್ಪೆ ಮಿಡಿ ಉಪ್ಪಿನಕಾಯಿ ಅಥವಾ ತೊಕ್ಕು, ಖಾರ ಖಾರ ಆಗಿರುವಂಥ ಚಟ್ನಿ ಇಂಥದನ್ನು ಸೇರಿಸ್ಕೊಂಡು ಊಟ ಮಾಡಿದ್ರು ರುಚಿಯಾಗಿರುತ್ತೆ. ಇನ್ನು ಆರೋಗ್ಯ ಸರಿ ಇಲ್ಲದಾದರೆ, ನೆಗಡಿ ಕೆಮ್ಮು ಇಂಥವರೆಲ್ಲ ಇದ್ದವರಾದರೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಸಾಕು. ಖಾರವನ್ನು ತಿನ್ನಲಿಕ್ಕೆ ಆಗದೆ ಇದ್ದವರಿಗೆಲ್ಲ. ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆ. ಹೆಸರು ಕಾಳು ಮತ್ತು ಅಕ್ಕಿ ಎಲ್ಲ ಚೆನ್ನಾಗಿ ಬೆರೆತು ಕಾಯಿ ಹಾಲಿನೊಳಗೆ ಬೆರೆತ್ಕೊಂಡಿದೆ. ಈಗ ಇದನ್ನು ಸವಿಯೋಕ್ಕೆ ಸಿದ್ಧ ಆಗಿದೆ. ಉರಿಯನ್ನು ಆರಿಸ್ತೀನಿ. ಒಂದು ಬೌಲ್ಗೆ ಹಾಕ್ಕೊಂಡು ಅಥವಾ ಬಟ್ಲಲ್ಲಿ ಹಾಕ್ಕೊಂಡು ಇದನ್ನು ಬಿಸಿ ಬಿಸಿ ಇರುವಾಗಲೇ ತುಪ್ಪ ಹಾಕ್ಕೊಂಡು ಅಥವಾ ಕಾಯಿ ಹಾಲು ಉಪ್ಪಿನಕಾಯಿ ಜೊತೆಗೆ ಸವಿಯಬಹುದು. ಇದು ಮೇಲಿಂದ ಇನ್ನೂ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ರುಚಿಯಾಗಿ ಬರುತ್ತೆ. ನೀವು ಈ ರೀತಿಯಾದ ಗಂಜಿಯನ್ನು ಮಾಡಿ ನೋಡಿ. ಇದ್ರ ಜೊತೆಗೆ ನೋಡಿ, ಉಪ್ಪಿನಕಾಯಿ ರಸ ಇದ್ರೂ ತುಂಬ ರುಚಿಯಾಗಿರುತ್ತೆ. ಈ ರೀತಿಯಾಗಿ ನಾವು ಆರೋಗ್ಯಕರವಾದ ಗಂಜಿಯನ್ನು ಆಟಿ ಗಂಜಿ, ಹೆಸರಜ್ಜೆ ಇತ್ಯಾದಿ ಹೆಸರಿನಿಂದ ಕರೆಯುವಂತಹ ಈ ಗಂಜಿಯನ್ನು ಮಾಡಿ ನೋಡಿ. ನಿಮ್ಮಲ್ಲಿಯೂ ಈ ರೀತಿಯಾದ ಕ್ರಮವಿರಬಹುದು, ಆದರೆ ನಾನು ಇದೊಂದು ಸ್ವಲ್ಪ ನನ್ನದು ಒಂದು ಸ್ವಲ್ಪ ಸೇರಿಸ್ಕೊಂಡು ಈ ರೀತಿಯಾಗಿ ಮಾಡಿದ್ದೀನಿ. ನೀವು ಈ ರೀತಿಯಾಗಿ ಗಂಜಿಯನ್ನು ಮಾಡಿ ಸೇವಿಸಿ. ಯಾಕೆಂದರೆ ಆಷಾಢ ಮಾಸದಲ್ಲಿ ಇಂತಹ ಗಂಜಿಯು ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ. ಅಮೂಲ್ ಕನ್ನಡ ಪೇಜ್ನವರು ಇದೊಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾರೆ. ತಂಡದ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ, ನಮಗೆ ನೇರವಾಗಿ ಸಂಪರ್ಕದಲ್ಲಿರುವವರು ಸಮೀರ್ ಮತ್ತು ನಂದಿನಿ ಅವರಿಗೂ ಧನ್ಯವಾದವನ್ನು ಹೇಳ್ತಾ, ಹಾಗೆ ಈ ವಿಡಿಯೋವನ್ನು ನೋಡಿ ಸಹಕರಿಸುವ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.